ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗ್ 6 ಗಂಟೆ 6:15 ಆಗಿದೆ ಅನಿಸುತ್ತೆ. ಸೊ ನಮ್ಮ ಮಾವ ಹಾಲು ತಂದಿಕ್ಕಿದ್ರು, ಹಾಲು ಕಾಯಿಸ್ತಾ ಇದ್ದೀನಿ. ಸೊ ಮನೆ ಕಿಚನೆಲ್ಲ ಫುಲ್ ಮೆಸ್ಸಿ ಇತ್ತು. ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಅಪ್ಪುಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಪಲಾವ್ ಮಾಡ್ತೀನಿ ಅಂದರೆ ಬೇಡ ಅಂದ, ಟೊಮಟೊ ಬಾತ್ ಮಾಡು ಅಂತ ಹೇಳ್ದ. ಸೊ ಟೊಮಟೊ ಬಾತ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಕಾಳು ಮೆಣಸು, ಸೋಂಪು, 1 ಏಲಕ್ಕಿ, 4ರಿಂದ 5 ಒಣಗಿದ ಮೆಣಸಿನ್ಕಾಯಿ, ಕಾಯಿ ಕೂಡ ಹಾಕಬೇಕು ಫ್ರೆಂಡ್ಸ್. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಆದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ತುಂಬ ಪೇಸ್ಟ್ ಮಾಡ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಬಾತ್ಗೆ. ಸೊ ಸಾಂಬಾರಿಗೆಲ್ಲ ಫುಲ್ ಪೇಸ್ಟ್ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಬಾತ್ಗಳಿಗೆ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗೆ ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕುಕ್ಕರಲ್ಲಿ ಮಾಡಲ್ಲ ಫ್ರೆಂಡ್ಸ್, ನಾನು ಪಾತ್ರೆಯಲ್ಲೇ ಮಾಡ್ತೀನಿ. ಕುಕ್ಕರಲ್ಲಿ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಸೊ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಆಯಿಲ್, ಅದಕ್ಕೆ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ. ಸೊ ಈರುಳ್ಳಿ, ಬಟಾಣಿ ಆ್ಯಡ್ ಮಾಡಿದ್ದೀನಿ. ಅದು ಫ್ರೈ ಮಾಡೋಕ್ಕೆ ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊತೀನಿ. ಸೊ ಟೊಮ್ಯಾಟೊ ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂತಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಬೋದು. ಅಷ್ಟೇ ಗ್ಯಾಪಲ್ಲಿ ಅದು ಬೇಯೋಷ್ಟೊತ್ತಿಗೆ ಅಪ್ಪನ ಎಬ್ಬರಿಸೋಣ ಅಂತ ಅಪ್ಪನ ಎಬ್ಬರ್ಸೋಕ್ಕೆ ಬಂದೆ. ಸೊ ಎಬ್ಬರಿಸ್ತಾ ಇದ್ದೀನಿ. ಬಲಗಡೆ ತಿರ್ಕೊಂಡು ಎದ್ದೋಳು ಅಂದರೆ ಟರ್ನ್ ಹೊಡಿತಾ ಇದ್ದಾನೆ, ಟರ್ನ್ ರೌಂಡ್ ಮಾಡ್ತಾಯಿದ್ದಾನೆ. ಬಲಗಡೆ ತಿರ್ಗಿ ಎದ್ದೋಳು ಅಪ್ಪು ಅಂದರೆ ರೌಂಡ್ ಹೊಡಿತಾ ಇದ್ದಾನೆ. ಏನಕ್ಕೆ ಮಮ್ಮಿ ಅಂತ ಕೇಳ್ತೇವೆ, ಸ್ಕೂಲ್ಗೆ ಹೋಗ್ಬೇಕು ಎದ್ದೋಳು ಅಪ್ಪು ಅಂತಂದರೆ. ಹಾಗೆ ಎದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕಿ ರೆಡಿ ಆಗು ಅಂತಂದ್ಬಿಟ್ಟು ಹೇಳ್ತಾಯಿದ್ದೀನಿ. ಸೊ ಅಪ್ಪು ಎದ್ಬಿಟ್ಟು ವಾಶ್ರೂಮ್ ಕಳಿಸ್ಬಿಟ್ಟು ಅವನ್ನ ನಾನು ಮತ್ತೆ ಕಿಚನ್ಗೆ ಹೋಗಿ ಬಾತ್ ಇಟ್ಟಿದ್ನಲ್ಲ ಒಲೆ ಮೇಲೆ ಫ್ರೈ ಆಗೋಕ್ಕೆ, ಅದು ನೋಡ್ತಾಯಿದ್ದೀನಿ. ಸೊ ಟೊಮೊಟೊ ಅದೇ ಸಾಲ್ಟ್ ಹಾಕಬೇಕು, ಸಾಲ್ಟ್ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ ಅಂತಂದ್ಬಿಟ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸೊ ಬೇಗ ಬೇಯುತ್ತೆ. ಆ್ಯಂಡ್ ಅಕ್ಕಿ ಇಟ್ಕೊಂಡಿದ್ದೆ ಒಂದು 1/2 ಅವರ್ ಮುಂಚೆನೇ, 10 ನಿಮಿಷ ಮುಂಚೆ ನೆನೆಸ್ಕೊಂಡಿದ್ದೆ ತೊಳೆದ್ಬಿಟ್ಟು. ಸೊ ಅದರಿಂದ ಬೇಗ ಅನ್ನ ಬೇಯುತ್ತೆ, ಸಾಫ್ಟಾಗಿರುತ್ತೆ ಅಂತ. ಸೊ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ರುಬ್ಕೊಂಡಿರೋ ಪೇಸ್ಟು. ಸೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಅದಕ್ಕೆ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಚಿಲ್ಲಿ ಪೌಡರ್ ಸ್ವಲ್ಪ, ಮತ್ತು ಧನಿಯಾ ಪೌಡ್ರು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಬೇಕಂದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಇಲ್ಲ. ಸೊ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು. ಸೊ ಹಸಿ ವಾಸನೆ ಹೋಗೋವರೆಗೂ ಇದು ಮಾಡಿಕೊಂಡು ಒಂಚೂರು ಮೊಸರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ, ಮೊಸರು ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಬಾತು. ಸೊ ಅನ್ನ ತಿನ್ನೋದಕ್ಕೆ ತುಂಬ ಸಾಫ್ಟಾಗಿರುತ್ತೆ. ಸೊ ಈಗ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೋಬೇಕು. ಅಕ್ಕಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನಾನು ಬಂದು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು, ಅದೇನು ಗ್ಲಾಸ್ ತೊಗೊಂಡಿದ್ದೀನಿ ಸೇಮ್ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕ್ಕೊತೀನಿ ಫ್ರೆಂಡ್ಸ್. ಸೊ ಅದು ಚೆನ್ನಾಗಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ಗೆಲ್ಲ ಆಗಿಬಿಡುತ್ತೆ. ಸೊ ವಿಜಿಲ್ ಏನಿರಲ್ಲ, 10 ಮಿನಿಟ್ಸ್ ಯಾಕಂದರೆ ಅಕ್ಕಿ ನೆನೆಸಿರೋದ್ರಿಂದ ಬೇಗನೆ ಆಗುತ್ತೆ, ಲೇಟೇನು ಆಗೋದಿಲ್ಲ. 10 ಮಿನಿಟ್ಸ್ ಕುದ್ದಾದ್ಮೇಲೆ ಸ್ವಲ್ಪ ನೀರು ಇದ್ದಂಗೆ ದಮ್ಗೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಆಗಿತ್ತು ಪಲಾವು. ಮತ್ತು ಅಪ್ಪನ ಸ್ಕೂಲ್ಗೆ ಬಿಡೋಕ್ಕಂತ ಕರ್ಕೊಂಡು ಹೋದೆ ಫ್ರೆಂಡ್ಸ್. ಬಸ್ ಸ್ಟಾಪಲ್ಲಿ ಎಷ್ಟು ತರಲೆ ಮಾಡ್ತಾನಂದರೆ ತರಲೆ ಸುಮ್ಮನೆ ಇರಲ್ಲ. ಬಸ್ ಸ್ಟಾಪಲ್ಲಿ ಹೋಗಿ ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡೋದು, ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡೋದು, ಎಷ್ಟು ತರಲೆ ಫ್ರೆಂಡ್ಸ್. ಅವ್ರ ಡ್ಯಾಡಿಗೆ ಹೇಳ್ತೀನಿ ಅಂದರೂ ಇಲ್ಲ, ಅವ್ರ ಮಾಮ್ಗೆ ಹೇಳ್ತೀನಿ ಅಂದರೂ ಇಲ್ಲ, ಯಾರಿಗೆ ಹೇಳ್ತೀನಿ ಅಂದರೂ ಇಲ್ಲ. ನನ್ನ ಪಾಡಿಗೆ ನಾನು ಆಡ್ಕೊತೀನಿ, ಏನಾದರೂ ಮಾಡ್ಕೊತ ಅಲ್ಲಿಂದ ಜಂಪ್ ಮಾಡ್ತಾಯಿದ್ದಾನೆ. ಬಸ್ ಬಂತು ಬಾ ಅಂತ ಕರಿತಾಯಿದ್ರು, ಬಂದಿಲ್ಲ. ಬಿಟ್ಟೆ ಅಪ್ಪನ ಸ್ಕೂಲ್ಗೆ ಬಿಟ್ಬಿಟ್ಟು ಮನೆ ಹತ್ರ ಬಂದೆ. ಮನೆ ಹತ್ರ ಹಂಗೆ ಕೋತಿಗಳು ಬಂದಿತ್ತು ಫ್ರೆಂಡ್ಸ್. ಕೋತಿಗಳಿಗೆ ಕಳ್ಳೆಕಾಯಿ ಹಾಕಿದ್ರು ನಮ್ಮ ಮನೆ ಹತ್ರ ಇರೋರು. ಅದು ಎಷ್ಟು ಚೆನ್ನಾಗಿ ಬಿಡ್ಸ್ಕೊಂಡು ತಿಂತೈತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಹಂಗೆ ಆ್ಯಡ್ ಮಾಡಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ ಅಂತಂದ್ಬಿಟ್ಟು. ಎಷ್ಟು ಚೆನ್ನಾಗಿ ತಿಂತಾಯಿದೆ ಅದು, ಬಿಡಿಸ್ಕೊಂಡು ಮನುಷ್ಯರು ಹೆಂಗೆ ಬಿಡಿಸ್ಕೊಂಡು ತಿಂತಾರೆ ಹಂಗೆ ಅದನ್ನು ಬಿಡಿಸ್ಕೊಂಡು ತಿಂತಾಯಿತ್ತು. ಸೊ ಅದ್ರ ಜೊತೆಗೆ 3-4 ಕೋತಿಗಳು ಬಂದುಬಿಟ್ವು ಕಳ್ಳೆಕಾಯಿ ಬಿಡಿಸ್ಕೊಂಡು ತಿನ್ನೋದಕ್ಕೆ. ಸೊ ಖುಷಿ ಆಯಿತು ಅದು ನೋಡೋಕ್ಕೆ, ಅದಕ್ಕೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಸೊ ಮತ್ತೆ ಅಪ್ಪನ ಸ್ಕೂಲ್ ಹತ್ರ ಕರ್ಕೊಬರಕ್ಕೆ ಹೋದೆ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಬಂದು ಕರ್ಕೊಂಡು ಬರ್ತಾಯಿದ್ರು. ನಮ್ಮ ಅಪ್ಪ ಅಲ್ಲೇ ಯಲಹಂಕ ಮನೆ ಇರೋದ್ರಿಂದ. ಏನಕ್ಕಪ್ಪ ಸ್ಟಾರ್ ಹಾಕಿದ್ದು ನಿನಗೆ ಕೈ ಮೇಲೆ ನಿಮ್ಮ ಮ್ಯಾಮ್ ಇವತ್ತು ನಾನು 80 ಮತ್ತೆ 20 ತಗೊಂಡಿದ್ದೆ. 20 ಔಟ್ ಆಫ್ 18 20 ಔಟ್ ಆಫ್
20 ಔಟ್ ಆಫ್ 80 ತಗೊಂಡಿದ್ದೆ ಮಮ್ಮಿ ನಾನು. 20 ಔಟ್ ಆಫ್ 18 ತೊಗೊಂಡಿದ್ದಾನ ಫ್ರೆಂಡ್ಸ್, ಅದಕ್ಕೆ ಸ್ಟಾರ್ ಹಾಕಿದ್ರಂತೆ. ಸೊ ಅದನ್ನು ನನಗೆ ತೋರಿಸ್ತಾ ಇದ್ದಾನೆ, ಮಮ್ಮಿ ನಾನು ಔಟ್ ಅಂತ ಹೇಳಿದೆ, ನಾನು ಚೆಕ್ ಮಾಡಿದ್ರೆ 20 ಔಟ್ ಆಫ್ 18. ಸೊ ಅದಕ್ಕೆ ಸ್ಟಾರ್ ಹಾಕಿದ್ರಂತೆ. ಖುಷಿ ಆಯಿತು ನನಗೆ. ನಾವು ಫಸ್ಟ್ ಸ್ಟ್ಯಾಂಡರ್ಡೆಲ್ಲ ಇರಬೇಕಾದ್ರೆ ನನಗೆ ಅದೂ ಬರ್ತಾ ಇರಲಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಬಟ್ ಇವಾಗ ಜನ್ರೇಷನ್ ಮಕ್ಕಳು ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದಾರೆ, ಕಲಿಯೋದು ಎಲ್ಲನೂ ನನಗೆ ಆಶ್ಚರ್ಯ ಆಗ್ತವೆ. ಪರವಾಗಿಲ್ಲ, ನಾವು ಫಸ್ಟ್ ಸ್ಟ್ಯಾಂಡರ್ಡಲ್ಲೆಲ್ಲ ಇಷ್ಟೆಲ್ಲ ಬ್ರಿಲಿಯಂಟ್ ಇರಲಿಲ್ಲ ಅಂತ ಅನಿಸುತ್ತೆ. ಇನ್ನೇನಪ್ಪ? ಅಷ್ಟೇನಾ? ಹೇಳು, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್.